ಹೌದು, ನಾನು ಹಣವನ್ನು ಇಷ್ಟಪಡುವೆ. ನಾನು ದುಡ್ಡನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವೆ. ನನಗೆ ದುಡ್ಡಿನ ಮಹತ್ವ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿಯೇ ನಾನು ಇಷ್ಟಪಟ್ಟು ಹಣವನ್ನು ಸಂಪಾದಿಸ್ತಾ ಇರುವೆ, ಹಣವನ್ನು ಇಷ್ಟಪಡ್ತಾ ಇರುವೆ, ಹಣವನ್ನು ಪ್ರೀತಿಸ್ತಾ ಇರುವೆ. ಇದರಲ್ಲಿ ತಪ್ಪೇನಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನ ನಾನು ಮಾಡಿದ ಮನಿ ಮ್ಯಾನೇಜ್ಮೆಂಟ್ ವಿಡಿಯೋಗಳ ಕೆಳಗಡೆ ಬಂದುಬಿಟ್ಟು ನೀನಂತೂ ಹಣಕ್ಕೆ ಹುಚ್ಚನಾಗಿರುವೆ, ಹಣವನ್ನು ಹಿಂಬಾಲಿಸ್ತಾ ಇರುವೆ, ಹಣದ ಪಿಶಾಚಿಯಾಗಿರುವೆ, ಹಣ ಕೆಟ್ಟದ್ದು, ಹಣ ಬಂದರೆ ಹಂಗಾಗತ್ತೆ ಹಿಂಗಾಗತ್ತೆ, ನಿನಗೆ ಈಗೋ ಬಂದಿದೆ, ಅಟಿಟ್ಯೂಡ್ ಬಂದಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಯಾಕೆ ಈ ರೀತಿ ನಿಮ್ಮ ಮೈಂಡ್ಸೆಟ್ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಮನಿ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಟೂಲ್ ಆಫ್ ಅವರ್ ಲೈಫ್. ನಾವು ಸರ್ವೈವ್ ಆಗಬೇಕಪ್ಪ ಅಂತಂದರೆ ನಮಗೆ ದುಡ್ಡು ಬೇಕೇ ಬೇಕು. ನಾವು ನಮ್ಮ ತಾಯಿಯ ಗರ್ಭದಲ್ಲಿರುವಾಗಿನಿಂದ ಹಿಡಿದುಬಿಟ್ಟು ನಮ್ಮನ್ನು ಸತ್ತಾಗ ಉಳೋಕ್ಕೂ ಕೂಡ ದುಡ್ಡು ಬೇಕಾಗತ್ತೆ, ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ. ದುಡ್ಡಿಲ್ಲದೆ ನಮ್ಮ ಜೀವನದ ಗಾಡಿ ಮುಂದೆ ಸಾಗಲ್ಲ. ದುಡ್ಡೇ ದೊಡ್ಡಪ್ಪ ಆಗಿದೆ, ದುಡ್ಡಿದ್ರೇ ಜಗತ್ತಿದೆ. ಸೊ ಈ ಜಗತ್ತಿಗೆ ಪ್ರೀತಿಯ ಭಾಷೆ ಅರ್ಥ ಆಗಲ್ಲ, ಈ ಜಗತ್ತಿಗೆ ಬರೀ ದುಡ್ಡಿನ ಭಾಷೆ ಮಾತ್ರ ಅರ್ಥ ಆಗತ್ತೆ ಅನ್ನೋದನ್ನು ನಾನು ಕಂಡುಕೊಂಡಿರುವೆ. ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹಣವನ್ನು ಸಂಪಾದಿಸ್ತಾ ಇರುವೆ. ಇದರಲ್ಲಿ ತಪ್ಪೇನಿದೆ? ಹಣವನ್ನು ಯಾಕೆ ಪ್ರೀತಿಸಬಾರ್ದು ಅನ್ನೋದಕ್ಕೆ ನೀವು ನನಗೆ ವ್ಯಾಲಿಡ್ ಆಗಿರುವ ಕಾರಣ ಕೊಡಿ. ಅದನ್ನು ಬಿಟ್ಟುಬಿಟ್ಟು ಬೈಗುಳುಗಳನ್ನು ಕಮೆಂಟ್ ಮಾಡಿದರೆ ಇದು ನಿಮಗೇನೆ ಬ್ಯಾಡ್ ಫಾರ್ಚೂನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಬ್ಯಾಡ್ ಲಕ್ ಬರುತ್ತೆ ನಿಮಗೆ. ನನಗೇನು ವ್ಯತ್ಯಾಸ ಆಗಲ್ಲ. ನಿಮ್ಮಲ್ಲಿ ಎಷ್ಟು ಜನ ನನಗೆ ನೀನು ಎಷ್ಟು ಒಳ್ಳೆಯವನಾಗಿರುವೆ, ನೀನು ಎಷ್ಟು ಎಜುಕೇಟೆಡ್ ಆಗಿರುವೆ, ನೀನು ಎಷ್ಟು ಟ್ಯಾಲೆಂಟೆಡ್ ಆಗಿರುವೆ, ನೀನು ಎಷ್ಟು ಇಂಟೆಲಿಜೆಂಟ್ ಆಗಿರುವೆ ಅಂತ ಯಾವತ್ತಾದರೂ ಕೇಳಿದ್ದೀರಾ? ಇಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನ ನನಗೆ ಎನಿ ಟೈಮ್ ನೀನು ಎಷ್ಟು ಹಣವನ್ನು ಸಂಪಾದನೆ ಮಾಡ್ತೀಯಾ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಸದ್ಯಕ್ಕೆ ನಿನ್ನ ಹತ್ರ ಎಂಥ ಕಾರಿದೆ, ನಿಮ್ಮ ಮನೆ ಎಷ್ಟು ದೊಡ್ಡದಾಗಿದೆ, ನಿನ್ನ ಹತ್ರ ಎಷ್ಟು ಎಕರೆ ಪ್ರಾಪರ್ಟಿಗಳಿವೆ, ನಿನ್ನ ಹತ್ರ ಎಷ್ಟು ಅಸೆಟ್ಗಳಿವೆ, ಇದನ್ನೇ ತಾನೇ ಕೇಳ್ತೀರಾ? ಬರೀ ಹುಡುಗಿಯರಷ್ಟೇ ದುಡ್ಡಿನ ಬಗ್ಗೆ ಕೇಳ್ತಾರೆ, ಹುಡುಗಿಯರಷ್ಟೇ ಗಂಡಸರ ಸಂಪಾದನೆ ಕೇಳ್ತಾರೆ ಅಂತಲ್ಲ. ಈ ಸಮಾಜದಲ್ಲಿರುವವರು ಎಲ್ಲರೂ ಕೂಡ ಅವರೇ ಆಗಿದ್ದಾರೆ. ಗಂಡಸರಿಗೆ ಯಾರೂ ಕೂಡ ಊಟ ಆಯಿತಾ, ಚೆನ್ನಾಗಿದೆಯಾ, ಎಷ್ಟು ಇಂಟೆಲಿಜೆಂಟ್ ಆಗಿದೆಯಾ, ಎಷ್ಟು ಟ್ಯಾಲೆಂಟೆಡ್ ಆಗಿದೆಯಾ ಅಂತ ಯಾವತ್ತೂ ಕೇಳಲ್ಲ. ಸೊ ಗಂಡಸರಿಗೆ ಎಲ್ಲರೂ ಕೂಡ ಕೇಳೋದೊಂದೇ, ಎಷ್ಟು ಸಂಪಾದನೆ ಮಾಡ್ತೀಯಾ, ತಿಂಗಳಿಗೆ ಎಷ್ಟು ಬರುತ್ತೆ ಅಂತಾನೆ ಕೇಳ್ತಾರೆ. ನೀವು ಪರಿಚಯ ಇರೋರ ಹತ್ರ ಹೋಗಿ, ಪರಿಚಯ ಇಲ್ಲದೆ ಇರೋರ ಹತ್ರ ಹೋಗಿ, ಅವ್ರು ನಿಮಗೆ ಕೇಳೋ ಪ್ರಶ್ನೆನೇ ಇದು, ಏನು ಮಾಡ್ತೀಯಾ ಮತ್ತು ಎಷ್ಟು ಸಂಪಾದನೆ ಮಾಡ್ತೀಯಾ. ಮುಂಚೆ ಜನ ತಿಂಗಳಿಗೆ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತೀಯಾ ಅಂತ ಕೇಳ್ತಾಯಿದ್ರು. ಸದ್ಯಕ್ಕೆ ಜನ ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದೆರಡು ವರ್ಷ ಹೋಯ್ತಪ್ಪ ಅಂತಂದರೆ 1 ಗಂಟೆಗೆ 1 ನಿಮಿಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತೇಳಿ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಜಗತ್ತು ಅಷ್ಟೊಂದು ಫಾಸ್ಟಾಗಿ ಮುಂದೆ ಸಾಗ್ತಾ ಇದೆ. ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವು ಸರ್ವೈವ್ ಆಗಬೇಕಪ್ಪ ಅಂತಂದರೆ ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಲೇಬೇಕಾಗತ್ತೆ. ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಫ್ರೀಡಮ್ ಬೇಕೇ ಬೇಕಾಗತ್ತೆ. ಸೊ ದುಡ್ಡಿಲ್ಲದೆ ಜೀವನ ಸಾಗಲ್ಲ. ನಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನಮಗೆ ಪ್ರೊಟೆಕ್ಷನ್ ಸಿಗಲ್ಲ, ನಮಗೆ ಬೇಕಾದಂತೆ ನಾವು ಬದುಕೋಕ್ಕಾಗಲ್ಲ. ದುಡ್ಡಿನಿಂದ ಖುಷಿಯನ್ನು ಕೊಂಡುಕೊಳ್ಳೋಕ್ಕಾಗಲ್ಲ ಅನ್ನೋದು ಮೂರ್ಖರ ಸಿದ್ಧಾಂತವಾಗಿದೆ. ನಮ್ಮ ಹತ್ರ ದುಡ್ಡಿದೆಯಪ್ಪ ಅಂತಂದರೆ ನಮಗಿಷ್ಟ ಇರೋದನ್ನೆಲ್ಲ ನಾವು ಖರೀದಿ ಮಾಡ್ಬೋದು ಮತ್ತು ಖುಷಿಯನ್ನು ಪಡ್ಬೋದು. ಸೊ ಖುಷಿಯನ್ನು ಪಡೆದುಕೊಳ್ಳೋದು ಕೂಡ ಒಂದು ಕಲೆಯಾಗಿದೆ. ಸೊ ಆ ಕಲೆ ನಿಮ್ಮಲ್ಲಿ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಇದ್ದರೂ ಕೂಡ ನೀವು ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ದುಡ್ಡು ಇರದೇ ಇದ್ದರೂ ಕೂಡ ನೀವು ಖುಷಿಯಾಗಿರಬಹುದು, ಆದರೆ ಆ ಖುಷಿ ಟೆಂಪ್ರರಿ ಆಗಿರುತ್ತೆ. ನಿಮಗೆ ಪರ್ಮನೆಂಟ್ ಖುಷಿ ಬೇಕಪ್ಪ ಅಂತಂದರೆ ನೀವು ಈ ದುಡ್ಡನ್ನು ಸಂಪಾದನೆ ಮಾಡಲೇಬೇಕಾಗತ್ತೆ. ಸೊ ಅದಕ್ಕಾಗಿಯೇ ನಾನು ಪ್ರಾಮಾಣಿಕವಾಗಿ ದುಡ್ಡನ್ನು ಇಷ್ಟಪಡ್ತಾ ಇರುವೆ, ಪ್ರೀತಿಸ್ತಾ ಇರುವೆ, ಇಷ್ಟಪಟ್ಟೇ ಪ್ರಾಮಾಣಿಕವಾಗಿ ದುಡ್ಡನ್ನು ಸಂಪಾದಿಸ್ತಾ ಇರುವೆ. ಇದರಲ್ಲಿ ತಪ್ಪೇನಿದೆ? ಹಣವನ್ನು ಹಿಂಬಾಲಿಸಿ ಯಾರೂ ಕೂಡ ಹೆಣ್ಣನ್ನು ಕಳ್ಕೊಂಡಿಲ್ಲ, ಆದರೆ ಹೆಣ್ಣನ್ನು ಹಿಂಬಾಲಿಸಿ ಬಹಳಷ್ಟು ಜನ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಲೈಫನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ಸೊ ನಾನು ಹೆಣ್ಣನ್ನು ಹಿಂಬಾಲಿಸ್ತಾ ಇದ್ದೀನಿ ಅಂತಂದರೆ ನೀವು ಬಯೋದರಲ್ಲಿ ತಪ್ಪೇನಿರಲಿಲ್ಲ. ಆದರೆ ನಾನು ಹಣವನ್ನು ಹಿಂಬಾಲಿಸ್ತಾ ಇದ್ದೀನಿ, ಹಣವನ್ನು ಇಷ್ಟಪಡ್ತಾ ಇದ್ದೀನಿ, ಹಣದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಇದನ್ನು ಬೇರೆಯವರಿಗೂ ಕೂಡ ಅರ್ಥ ಮಾಡಿಸ್ತಾ ಇದ್ದೀನಪ್ಪ ಅಂತಂದರೆ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು, ನೀವು ಇದಕ್ಕೆ ಖುಷಿ ಪಡಬೇಕು. ಸೊ ಬೇರೆ ಜನ ಹಣವನ್ನು ಗಳಿಸ್ತಾ ಇರುವಾಗ ಅವರನ್ನು ನೋಡಿ ನೀವು ಖುಷಿ ಪಟ್ಟರೆ, ಅವರಿಗೆ ಸಪೋರ್ಟ್ ಮಾಡಿದರೆ, ಸೊ ಇವರು ಕೂಡ ಕಷ್ಟಪಡ್ತಾ ಇದ್ದಾರೆ, ಇವರಿಗೆ ಇನ್ನಷ್ಟು ದುಡ್ಡು ಬರಲಿ, ಇವರು ಫಿನಾನ್ಷಿಯಲಿ ಸಕ್ಸಸ್ಫುಲ್ ಆಗಲಿ ಅಂಥೇಳಿ ನೀವು ಗುಡ್ ವಿಶೇಷಗಳನ್ನು ಮಾಡಿದರೆ ಹಣ ನಿಮ್ಮ ಹತ್ರ ಬರುತ್ತೆ, ಹಣ ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗುತ್ತೆ. ಆದರೆ ನೀವು ಹಣವನ್ನು ಸಂಪಾದಿಸುವವರನ್ನು ನೋಡಿಬಿಟ್ಟು ಹೊಟ್ಟೆ ಕಿಚ್ಚು ಪಡ್ಕೊಂಡ್ಬಿಟ್ಟು ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡ್ತಾ ಹೋದರೆ ಹಣ ನಿಮ್ಮ ಹತ್ರ ಬರಲ್ಲ, ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗಲ್ಲ.
ಸೊ ನಿಮ್ಮ ಹತ್ರ ರಿಚ್ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ರಿಚ್ ಆಗೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ರಿಚ್ ಮೈಂಡ್ಸೆಟ್ಟನ್ನು ಬೆಳೆಸಿಕೊಳ್ಳಿ. ಹಣವನ್ನು ಪ್ರೀತಿಸೋದು ಹಣವನ್ನು ಸಂಪಾದನೆ ಮಾಡೋಕ್ಕೆ ಇರುವ ಫಸ್ಟ್ ಸ್ಟೆಪ್ ಆಗಿದೆ, ಮೊದಲ ಹೆಜ್ಜೆ ಆಗಿದೆ. ನೀವು ಎಲ್ಲಿ ತನಕ ಹಣವನ್ನು ಪ್ರೀತಿಸಲ್ವೋ ಅಲ್ಲಿ ತನಕ ಹಣ ನಿಮ್ಮ ಹತ್ರ ಬರಲ್ಲ. ಹಣವನ್ನು ಸ್ವಚ್ಛ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಪ್ರೀತಿಸೋಕೆ ಶುರು ಮಾಡಿ. ಹಣದ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಣಕ್ಕೆ ಎನಿ ಟೈಮ್ ಗೌರವವನ್ನು ಕೊಡಿ. ಹಣವನ್ನು ಪ್ರೀತಿಸಿ, ಹಣವನ್ನು ಮೋಹಿಸಕ್ಕೆ ಹೋಗ್ಬಿಡಿ. ನೀವು ಒಂದು ಹುಡುಗಿಯನ್ನು ಅವಳ ಗುಣಗಳನ್ನು ನೋಡಿ ಇಷ್ಟಪಟ್ಟರೆ ನಿಮ್ಮ ಬಾಳು ಬಂಗಾರವಾಗೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಒಂದು ಹುಡುಗಿಯನ್ನು ಬರೀ ಅವಳ ಸೌಂದರ್ಯವನ್ನು ನೋಡಿಬಿಟ್ಟು ಅವಳೆಡೆಗೆ ಮೋಹಿತನಾದರೆ, ಹುಚ್ಚನಾದರೆ ನೀವು ಹಾಳಾಗೋ ಚಾನ್ಸಸ್ಸೇ ಇರುತ್ತೆ. ಹಣ ಕೂಡ ಸ್ಲೈಟ್ಲಿ ಹಾಗೆ ಇದೆ. ನೀವು ಹಣವನ್ನು ಪ್ರೀತಿಸ್ತಾ ಇದ್ದೀರೋ ಅಥವಾ ಮೋಹಿಸ್ತಾ ಇದ್ದೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಣವನ್ನು ಪ್ರೀತಿಸ್ತಾ ಇರುವೆ, ಹಣವನ್ನು ಗೌರವಿಸ್ತಾ ಇರುವೆ, ಹಣವನ್ನು ಇಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರುವೆ. ಸೊ ಇದರಲ್ಲಿ ತಪ್ಪೇನಿದೆ ಅನ್ನೋದನ್ನು ನೀವು ಹೇಳಿ. ನನಗೆ ಹಣವನ್ನು ಗಳಿಸಿದಾಗಲೇ ಖುಷಿ ಸಿಗತ್ತೆ, ನಾನಿವತ್ತು ಹಣವನ್ನು ಗಳಿಸದೇ ಇದ್ದರೆ ನನಗೆ ದುಃಖ ಆಗತ್ತೆ, ಏನೋ ಒಂಥರ ಕಳ್ಕೊಂಡಂಗೆ ಅನಿಸುತ್ತೆ. ಅದಕ್ಕಾಗಿ ನಾನು ಸರಿಯಾಗಿ ಕೆಲಸ ಮಾಡುವೆ. ನನ್ನ 100% ಅಟೆನ್ಷನನ್ನು, ಟೈಮನ್ನು, ಟ್ಯಾಲೆಂಟನ್ನು, ನಾಲೆಜನ್ನು, ದುಡ್ಡನ್ನು ನನ್ನ ಬಿಸ್ನೆಸ್ಸಲ್ಲಿನೇ ನಾನು ಇನ್ವೆಸ್ಟ್ ಮಾಡ್ತಾ ಇರುವೆ. ಎಲ್ಲೂ ಕೂಡ ನಾನು ನನ್ನ ಸಮಯವನ್ನು, ದುಡ್ಡನ್ನು, ಟ್ಯಾಲೆಂಟನ್ನು ವೇಸ್ಟ್ ಮಾಡ್ತಾ ಇಲ್ಲ. ಹಣವನ್ನು ಗಳಿಸುವುದರಿಂದ ನನಗೆ ಖುಷಿ ಸಿಗತ್ತೆ, ಗುಡ್ ಫೀಲ್ ಆಗತ್ತೆ. ಯಾವಾಗ ಬ್ಯಾಂಕಿನ ಕಡೆಯಿಂದ ಅಕೌಂಟಲ್ಲಿ ದುಡ್ಡು ಕ್ರೆಡಿಟ್ ಆಗಿರುವ ಮೆಸೇಜ್ ಬರುತ್ತಲ್ಲ, ಸೊ ಆ ಮೆಸೇಜನ್ನು ಓದಿದಾಗ ನನಗೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗತ್ತೆ. ನನಗೆ ಹುಡುಗಿಯರ ಕಡೆಯಿಂದ ಹೈ ಬೈ ಮೆಸೇಜ್ಗಳು ಬಂದಾಗ ಅಷ್ಟೇನೂ ಖುಷಿಯಾಗಲ್ಲ, ಎಕ್ಸೈಟ್ಮೆಂಟು ಆಗಲ್ಲ. ಆದರೆ ಯಾವಾಗ ನನಗೆ ಬ್ಯಾಂಕಿನ ಕಡೆಯಿಂದ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ 2 lakh rupees ಆ್ಯಂಡ್ ಯುವರ್ ಟೋಟಲ್ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ದಿಸ್ ಕರೋರ್ ಅಂತ ಬರುತ್ತಲ್ಲ, ಆವಾಗ ನಿಜವಾಗಿಯೂ ಖುಷಿಯಾಗತ್ತೆ. ಸೊ ಈ ಖುಷಿಗೋಸ್ಕರ ನಾನು ಹಣವನ್ನು ಸಂಪಾದನೆ ಮಾಡ್ತಾ ಇರುವೆ. ನನ್ನ ಮೇಲೆ ಮತ್ತು ನನ್ನ ಅಕ್ಕನ ಮೇಲೆ 20 ಜನ ಎಂಪ್ಲಾಯಿಗಳ ಜವಾಬ್ದಾರಿ ಇದೆ. ನಾವು ಆಫೀಸ್ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವೈಫೈ ಬಿಲ್ ಕಟ್ಟಬೇಕು, ಆಫೀಸ್ನ ಮೇಂಟೆನೆನ್ಸ್ ಖರ್ಚನ್ನು ನೋಡಬೇಕು, 20 ಜನರ ಸ್ಯಾಲ್ರಿ ಕೊಡಬೇಕು. ಸೊ ಈ 20 ಜನರ ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದರೂ ಕೂಡ ಟೋಟಲಿ 100 ಜನರ ಜೀವನ ನಮ್ಮ ಮೇಲೆ ನಿಂತಿದೆ, ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸೊ ನಾವೊಂದು ಕಂಪ್ನಿ ರನ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಮಗೆ ರೆಸ್ಪಾನ್ಸಿಬಿಲಿಟಿಗಳಿರ್ತವೆ. ನಮ್ಮ ಫೀಲ್ಡಲ್ಲಿ ಸಾವಿರಾರು ಕೋಟಿ ಫಂಡಿಂಗ್ ತೆಗೆದುಕೊಂಡು ಬಂದು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡಿರುವ ಕಂಪ್ನಿಗಳೇ ಸರ್ವೈ ಆಗಿಲ್ಲ, ಬ್ಯಾಂಕ್ರಪ್ಟ್ ಆಗಿ ಹೋಗಿಬಿಟ್ಟಿವೆ. ಯಾವುದೇ ಎಡೆಟೆಕ್ಕು ಇಂಡಿಯಾದಲ್ಲಿ ಸಕ್ಸಸ್ಫುಲ್ಲೇ ಆಗಿಲ್ಲ. ಬಟ್ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. 8 ವರ್ಷದಿಂದ ಯಾವುದೇ ಲೋನ್ ಇಲ್ಲದೆ, ಫಂಡಿಂಗ್ ಇಲ್ಲದೆ, ಸ್ಕೀಮಲ್ಲಿ ದುಡ್ಡು ತೆಗೆದುಕೊಳ್ಳದೆ, ಗ್ರ್ಯಾಂಟ್ ಇಲ್ಲದೆ ಇನ್ನೂ ನಾವು ಬದುಕಿದ್ದೀವಿ. ಜನರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾಯಿದ್ದೀವಿ, ಜನರನ್ನು ಎಜುಕೇಟ್ ಮಾಡ್ತಾಯಿದ್ದೀವಿ. ಸೊ 20 ಜನರಿಗಾದರೂ ನಾವು ಕೆಲಸ ಕೊಡ್ತಾಯಿದ್ದೀವಿ, ಸಂಬಳ ಕೊಡ್ತಾಯಿದ್ದೀವಿ ಅಂತಂದರೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ. ಸೊ ನಮ್ಮ ಬಿಸ್ನೆಸ್ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾನು ಹಣವನ್ನು ಸಂಪಾದನೆ ಮಾಡ್ತಾ ಇರುವೆ, ಹಣವನ್ನು ಪ್ರೀತಿಸ್ತಾ ಇರುವೆ. ಇಷ್ಟೇ ನನ್ನ ಪ್ರಕಾರ. ಹಣವನ್ನು ಪ್ರೀತಿಸುವುದರಲ್ಲಿ, ಹಣವನ್ನು ಸಂಪಾದಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ನಾವು ಸರಿಯಾದ ದಾರಿಯಲ್ಲೇ ಹಣವನ್ನು ಸಂಪಾದಿಸ್ತಾ ಇದ್ದೀವಪ್ಪ ಅಂತಂದರೆ ಇದರಲ್ಲಿ ಯಾಕೆ ನಾವು ಭಯಪಡಬೇಕು? ಹಣವನ್ನು ಪ್ರೀತಿಸೋಕೆ ಯಾಕೆ ನಾವು ಹೆದರಬೇಕು? ಸೊ ನಾನು ನಿಮಗೆ ಫೈನಲ್ ಆಗಿ ಏನು ರೆಕಮೆಂಡ್ ಮಾಡುವಪ್ಪ ಅಂತಂದರೆ, ಹೆಣ್ಣನ್ನು ಹಿಂಬಾಲಿಸುವ ಬದಲು, ಹೆಣ್ಣನ್ನು ಹುಚ್ಚನಂತೆ ಪ್ರೀತಿಸುವ ಬದಲು ನೀವು ಹಣವನ್ನು ಪ್ರೀತಿಸಿ. ಸೊ ಹಣವನ್ನು ಪ್ರೀತಿಸಿದರೆ ಹೆಣ್ಣು ಕೂಡ ಮುಂದೆ ನಿಮಗೆ ಸಿಗ್ತಾಳೆ. ಆದರೆ ಬರೀ ನೀವು ಹೆಣ್ಣನ್ನು ಹಿಂಬಾಲಿಸ್ಕೊಂಡು ಹೋಗಿಬಿಟ್ಟು ಹೆಣ್ಣನ್ನು ಪ್ರೀತಿಸಿದರೆ ಮುಂದೆ ಹಣ ಸಿಗಲ್ಲ. ಸೊ ನಿಮ್ಮ ಹತ್ರ ಹಣ ಇದ್ದರೆ ಪ್ರೀತಿನೂ ಸಿಗತ್ತೆ, ಸ್ನೇಹವೂ ಸಿಗತ್ತೆ, ಗೌರವನೂ ಸಿಗತ್ತೆ, ಎಲ್ಲನೂ ಸಿಗತ್ತೆ, ಪ್ರೊಟೆಕ್ಷನೂ ಸಿಗತ್ತೆ, ಸರ್ವೈವಲು ಆಗ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ. ಅದಕ್ಕಾಗಿ ಹಣಕ್ಕೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡಿ. ಹಣವನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿ ಮತ್ತು ಹಣವನ್ನು ಪ್ರಾಮಾಣಿಕವಾಗಿ ಸಂಪಾದಿಸಿ. ಒಂದು ವೇಳೆ ನಿಮಗೆ ಹಣವನ್ನು ಸಂಪಾದನೆ ಮಾಡೋದು ಹೇಗೆ, ಹಣವನ್ನು ಉಳಿಸೋದು ಹೇಗೆ, ಇನ್ವೆಸ್ಟ್ ಮಾಡೋದು ಹೇಗೆ, ಬೆಳೆಸೋದು ಹೇಗೆ, ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತೆ ಸಿಗುವೆ. ಆಲ್ ದ ಬೆಸ್ಟ್.